ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲೇ ಈ ಚಳಿಗಾಲದಲ್ಲಿ ಸಾಕಷ್ಟು ರೀತಿಯ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ. ಅದರ ಜೊತೆಗೆ ಈ ಆ್ಯಸಿಡ್ ರಿಫ್ಲೆಕ್ಸ್, ಅಸಿಡಿಟಿ ಅಂತ ಸಮಸ್ಯೆಯಲ್ಲಿ ಸಾಕಷ್ಟು ಜನರು ಬಳಲ್ತಾ ಇದ್ದೀರಾ. ಅಂಥವ್ರಿಗೆ ಇವತ್ತು ನಾನು ನೈಸರ್ಗಿಕವಾಗಿ ಮನೆಮದ್ದುಗಳ ಮೂಲಕ ಹೇಗೆ ಇಂತಹ ಹುಳಿ ತೇಗಾಗಿರ್ಬೋದು, ಎದೆ ಉರಿ, ಚೆಸ್ಟ್ ಪೇಯ್ನ್ ಬರುವಂಥದ್ದು, ಕಹಿ ತಿಂದಿರೋದೆಲ್ಲ ವಾಪಸ್ ಬರುವಂಥ ಇಂಥ ಸಮಸ್ಯೆಯನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಿರುವಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಹೌದು, ಈ ಆ್ಯಸಿಡ್ ರಿಫ್ಲೆಕ್ಸ್, ಈ ಹುಳಿ ತೇಗು, ತಿಂದಂಥ ಆಹಾರ ವಾಪಸ್ ಬರುವಂಥದ್ದು, ಅದೇ ರೀತಿ ಹಾರ್ಟ್ ಬರ್ನ್ಸ್ ಆಗಿರ್ಬೋದು, ಚೆಸ್ಟ್ ಪೇಯ್ನ್, ಬರ್ನಿಂಗ್ ಸೆನ್ಸೇಷನ್, ಹೊಟ್ಟೆ ಉಬ್ಬರಿಕೆ ಆಗುವಂಥದ್ದು, ಇಂಥ ಸಮಸ್ಯೆಗಳಿಗೆ ಮನೆಮದ್ದುಗಳನ್ನ ಏನು ರೆಡಿ ಮಾಡ್ಕೊಳ್ಬೇಕು, ಇದೆಲ್ಲ ಯಾಕೆ, ಏನಕ್ಕಾಗಿ ಬರುತ್ತೆ, ಯಾವ ಥರ ನಾವು ಜೀವನ ಶೈಲಿಯನ್ನು ಸರಿಪಡಿಸ್ಕೊಂಡು ಆಹಾರ ಕ್ರಮಗಳಲ್ಲಿ ಏನು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದಕ್ಕೆ ಚಹಾ ಸೇವನೆಯನ್ನು ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೊಳ್ಬೇಕು. ಇಂಥ ಸಮಸ್ಯೆ ಆ್ಯಸಿಡ್ ರಿಫ್ಲೆಕ್ಸ್ ಬರ್ತಾ ಇದೆ ಇಂಥ ಸಮಸ್ಯೆ ಇರುವಂಥವ್ರು ಚಹಾ ಸೇವನೆ, ಹಾರ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಈ ಥರ ಹೆಚ್ಚು ಖಾರ, ಹುಳಿ, ಉಪ್ಪು ಜಾಸ್ತಿ ಸೇವನೆ ಮಾಡುವಂಥದ್ದು, ಅದೇ ರೀತಿ ಊಟ ಮಾಡಿದ ಕೂಡಲೇ ಮಲಗುವಂಥದ್ದು, ಹಾಗೆ ಎದ್ದ ತಕ್ಷಣ ಅನ್ಹೆಲ್ದಿ ಫುಡ್ಸ್ಗಳು, ಜಂಕ್ ಫುಡ್ಗಳು, ಅಸಿಡಿಕ್ ಫ್ರೂಟ್ಸ್ಗಳನ್ನ ತಗೊಳ್ಳುವಂಥದ್ದು, ಈ ಥರ ಎಲ್ಲ ಮಾಡೋದ್ರಿಂದ ಈ ಥರ ಹುಳಿ ತೇಗಾಗಿರ್ಬೋದು, ಅದೇ ರೀತಿ ಹೊಟ್ಟೆ ಉಬ್ಬರಿಸ್ಕೊಳ್ಳುವಂಥದ್ದು, ಎದೆ ಉರಿಯುವಂಥದ್ದು, ಚೆಸ್ಟ್ ಪೇಯ್ನ್ ಆಗುವಂಥ ಸಮಸ್ಯೆಯಲ್ಲಿ ಇರ್ತೀರಂಥವ್ರಿಗೆ ಇವತ್ತು ಮನೆಮದ್ದುಗಳೇನು ಅನ್ನೋದಾದರೆ, ಇದಕ್ಕೆ ಬೇಕಾಗಿರುವಂಥದ್ದು ಜೀರಿಗೆ ಹಾಗೂ ಬಡೆ ಸೊಪ್ಪು. ಈ ಎರಡನ್ನೂ ಕೂಡ ನೀರಲ್ಲಿ ಚೆನ್ನಾಗಿ ಕುದಿಸಿ, ನೀವು ಈಗ 1 ಗ್ಲಾಸ್ ತೊಗೊಂಡಿದ್ದೀರಾ ನೀರು ಅಂತಂದರೆ, ನೀವು ಚೆನ್ನಾಗಿ ಬಾಯ್ಲ್ ಮಾಡಿದಾಗ ಅದು ಅರ್ಧ ಗ್ಲಾಸ್ ಆಗಬೇಕು. ಸೊ ಈ ಥರ ಪ್ರತಿನಿತ್ಯ ನೀವು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಸೇವಿಸುವಂಥದ್ದು, ಊಟ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಸೇವಿಸೋದ್ರ ಮೂಲಕ ಸ್ಟೊಮಕ್ pHನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಹಾಗೆ ವೀಕ್ಷಕರೇ, ಬಿಸಿ ಪದಾರ್ಥದೊಂದಿಗೆ ನೀವು ತಂಪು ಪದಾರ್ಥವನ್ನು ಎರಡನ್ನೂ ಸೇರಿಸಿ ತಿನ್ನುವಂಥದ್ದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಜಗ್ದು ಬಾಯಲ್ಲಿ ಅನ್ನವನ್ನು ಹಾಕಿದ್ದೀರಾ, ಏನೋ ಒಂದು ತರಕಾರಿ ಆಗಿರ್ಬೋದು, ಅದನ್ನೆಲ್ಲದೂ ಕೂಡ ಚೆನ್ನಾಗಿ ಜಗ್ದು ತಿನ್ನುವಂತಹ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು. ಹಾಗೆ ವೀಕ್ಷಕರೇ, ಇದಕ್ಕೆ ಜೀವಮೂಲ ಶೋಧನ ಅಂತ ಹೇಳ್ತೇವೆ. ನಾವು ಅಂಗಳಕ್ಕೆ ಕೈ ಹಾಕ್ಬಿಟ್ಟು ಡೈಲಿ ಟಂಗ್ ಕ್ಲೀನಿಂಗ್ ಮಾಡೋದ್ರಿಂದ, ರೂಟ್ ಆಫ್ ದ ಟಂಗ್ ಅಂತ ಹೇಳ್ತೀವಿ, ಜೀವಮೂಲ ಶೋಧನ, ಇಂಥ ಪ್ರೊಸೀಜರ್ಸ್ಗಳನ್ನ ಮಾಡೋದ್ರಿಂದ ಅಬ್ಡೋಮೆನ್ ಕಾಂಟ್ರಾಕ್ಟ್ ಆದಾಗ ಈಸಿಯಾಗಿ ಎಲಿಮಿನೇಷನ್ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ಇದಕ್ಕೆ ಮುಖ್ಯವಾಗಿ ನಾವು ಒಂದೇ ಟೈಮಲ್ಲಿ, ಒಂದೇ ಹೊತ್ತಲ್ಲಿ ಅತಿಯಾಗಿ ಹೆಚ್ಚು ಸೇವಿಸುವಂಥದ್ದು, ಹೆಚ್ಚು ಆಹಾರವನ್ನು ಒಂದೇ ಟೈಮಲ್ಲಿ ತಗೊಳ್ಳುವಂಥದ್ದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೇಕು. ಸಣ್ಣ ಮೀಲ್ಸ್ಗಳನ್ನ ನೀವು ಮಾಡಿಕೊಂಡು ಪ್ರತಿ ಊಟದ ನಂತರ ನೀವು 10 to 15 ಮಿನಿಟ್ಸ್ ನೀವು ವಾಕಿಂಗ್ ಮಾಡಲೇಬೇಕು. ಇಲ್ಲಾಂದರೆ ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ. ತಿಂದಂಥ ಆಹಾರ ಜೀರ್ಣ ಆಗಬೇಕು ಅಂದರೆ ಸಣ್ಣ ಆಹಾರಗಳನ್ನು, ಅಂದರೆ ನೀವು ಹೆಚ್ಚು ತಿನ್ನುವ ಬದಲು ಸ್ವಲ್ಪ ಆಹಾರವನ್ನು ಸೇವಿಸಿ, ಅದ್ರ ಮಧ್ಯೆ ಗ್ಯಾಪ್ ಕೊಟ್ಟು 10 to 15 ಮಿನಿಟ್ಸ್ ವಾಕ್ ಮಾಡಿ, ಮತ್ತು ನಿಮಗೆ ಹಸುವಾದಾಗ ತಿನ್ನುವಂಥದ್ದು. ಊಟವನ್ನು ಸ್ಕಿಪ್ ಮಾಡಬಾರ್ದು ವೀಕ್ಷಕರೇ. ಇದರಿಂದನೂ ಕೂಡ ಇಂಥ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಹೆಚ್ಚು. ಊಟವನ್ನು ಸ್ಕಿಪ್ ಮಾಡಬಾರ್ದು, ಹಸಿವಾದಾಗ ಊಟ ಮಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಹಾಗೆ ವೀಕ್ಷಕರೇ, ಆ್ಯಸಿಡ್ ನ್ಯೂಟ್ರಲೈಸರ್ಸ್ ಅಂತ ಹೇಳ್ತೇವೆ. ಜೀರಿಗೆ ಆಗಿರ್ಬೋದು, ಬಡೆ ಸೊಪ್ಪು ಆಗಿರ್ಬೋದು, ಹಿಪ್ಪಲಿ, ಓಂಕಾಳು, ಇವೆಲ್ಲವನ್ನು ನಾವು ಕಷಾಯದ ರೂಪದಲ್ಲಿ ದಿನದಲ್ಲಿ ಒಂದು ಸ್ವಲ್ಪನಾದರೂ ತಗೊಳ್ಳುವಂಥ ಕ್ರಮಗಳನ್ನ ಬೆಳೆಸ್ಕೊಳ್ಬೇಕು. ಹಾಗೆ ಇದಕ್ಕೆ ಇನ್ನೊಂದು ಮನೆಮದ್ದು ಅಂತ ಹೇಳೋದಾದರೆ, ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಮಜ್ಜಿಗೆಗೆ ಸ್ವಲ್ಪ ಇಂಗನ್ನು ಹಾಕಿ ಪ್ರತಿ ಊಟದ ನಂತರ ನೀವು ಮಜ್ಜಿಗೆಯಲ್ಲಿ ಸ್ವಲ್ಪ ಇಂಗನ್ನು ಬೆರೆಸ್ಕೊಂಡು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದು. ಹಾಗೆ ತಿಂದಂಥ ಆಹಾರ ಬೇಗ ಜೀರ್ಣ ಆಗಲಿಕ್ಕೆ ಸಹಾಯ ಆಗುತ್ತೆ. ಮಲಗುವ ಮುನ್ನ 1 ಗ್ಲಾಸ್ನಷ್ಟು ಹಾಟ್ ವಾಟರ್ಗೆ ನೀವು 2 ಸ್ಪೂನ್ನಷ್ಟು ನೀವು ತುಪ್ಪವನ್ನು ಹಾಕಿ
ಆ ನೀರನ್ನು ಕುಡಿಯುವಂಥದ್ದು. ಇದರಿಂದ ಮಲಬದ್ಧತೆಯಲ್ಲಿರುವಂತಹ ಜನರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮಲಬದ್ಧತೆಯಿಂದ ಬಳಲ್ತಾ ಇರೋವಂಥವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹೊಟ್ಟೆಯನ್ನು ಶುದ್ಧ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಪ್ರತಿನಿತ್ಯ 1 ಗ್ಲಾಸ್ನಷ್ಟು ಹಾಟ್ ವಾಟರ್ಗೆ 2 ಸ್ಪೂನ್ನಷ್ಟು ನೀವು ತುಪ್ಪವನ್ನು ಹಾಕಿ ಕುಡಿದು ಮಲಗೋದ್ರ ಮೂಲಕ ಈ ಮಲಬದ್ಧತೆ ಆಗಿರ್ಬೋದು, ಹೊಟ್ಟೆಯನ್ನು ಶುದ್ಧ ಮಾಡ್ಕೊಳ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇದಕ್ಕೆ ಬೇಕಾಗಿರುವಂಥದ್ದು ತೆಂಗಿನಕಾಯಿ ಹಾಲು. ಈ ತೆಂಗಿನಕಾಯಿ ಹಾಲಲ್ಲಿ ಈ ಅರ್ಧ ಆ್ಯಪಲ್ನ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಾಯ್ಲ್ಡ್ ಆ್ಯಪಲ್ ಅಂತ ಹೇಳ್ತೇವೆ. ತೆಂಗಿನಕಾಯಿ ಹಾಲಲ್ಲಿ ನೀವು ಸೇಬನ್ನು ಬೇಯಿಸಿ ಅದನ್ನ ಬ್ಲೆಂಡ್ ಮಾಡಿ ಜ್ಯೂಸ್ ಫಾರ್ಮಲ್ಲಿ ನೀವು ಒಂದು ಬೆಳಿಗ್ಗೆ 11 ಗಂಟೆಗೆ ಅಥವಾ 4 ಗಂಟೆ ಟೈಮಲ್ಲಿ ಈ ಥರ ನೀವು ಜ್ಯೂಸನ್ನು ಪ್ರಿಪೇರ್ ಮಾಡಿಕೊಂಡು ಬಾಯ್ಲ್ಡ್ ಆ್ಯಪಲ್ ಹಾಗೆ ತೆಂಗಿನಕಾಯಿ ಹಾಲು ಈ ಎರಡನ್ನೂ ಕೂಡ ನೀವು ಮಿಶ್ರಣ ಮಾಡಿ ಜ್ಯೂಸ್ ಫಾರ್ಮಲ್ಲಿ ಪ್ರತಿನಿತ್ಯ ತಗೊಳ್ಳೋದ್ರ ಮೂಲಕ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆ ನೀವು ಎದ್ದ ಕೂಡಲೇ ಸ್ವಲ್ಪ ಬೆಚ್ಚಗಿರುವ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಸೊ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ನಾನು ಹೇಳಿರುವಂತಹ ಮನೆಮದ್ದುಗಳನ್ನ ನೀವು ಟ್ರೈ ಮಾಡ್ಕೊಳ್ಳಿ ವೀಕ್ಷಕರೇ, ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.